ಮಾಡು. ನಂಗ್ ಬೇಡ. ನಿಂದು ಒಳ್ಳೆ ಕ್ವಾಟ್ಲೆ ಆಯ್ತಲ್ಲ ನನ್ಗೆ. ಹಲೋ, ಊಟ ತಂದಿದ್ದೀನಿ, ಊಟ ಮಾಡು. ನಿನ್ಗೆ ಕನ್ನಡ ಅರ್ಥ ಆಗಲ್ವಾ? ಭಾಷೆ ಬರುತ್ತೋ ಇಲ್ವೋ ನಿಂಗೆ? ಏಯ್, ನಾನು ಊಟ ಮಾಡಲ್ಲ ಕಣೋ, ನಾನು ಹಿಂಗೆ ಸತ್ತೋಗ್ತೀನಿ. ಏಯ್, ತಲೆ ಕೆಟ್ಟಿದ್ಯಾ ನಿನ್ಗೆ? ಟಿವಿ ಬೇಕು ಅಂದ್ರೆ ತಾನೆ ಟಿವಿ ಇರೋ ಜಾಗದಲ್ಲಿ ಕರ್ಕೊಂಡ್ಬಂದು ಕೂರ್ಸಿದ್ದೀನಿ. ಇನ್ನೇನ್ ಪ್ರಾಬ್ಲಮ್ ನಿನ್ಗೆ? ಊಟ ಮಾಡು. ನೋಡು, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನನಗೆ ಊಟ ಬಿಟ್ರೆ ಮಾತ್ರ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ನನಗೆ ಕೋಪ ಬಂದ್ರೆ ಮಾತ್ರ ಏನ್ ಮಾಡ್ತೀನೋ ಗೊತ್ತಿಲ್ಲ. ಏಯ್, ನಿನಗ್ ಕೋಪ ಬಂದ್ರೆ ನನಗೇನೋ ಏನೋ ಮಾಡ್ತೀಯ ನೀನ್ ನಂಗೆ? ಹೇ ಹೋಗಲ್ಲ. ನೋಡಿ ಮೇಡಮ್, ಆಹಾರ ಅನ್ನೋದು ಅನ್ನಪೂರ್ಣೇಶ್ವರಿ. ನೋಡಿ, ಏನೇ ಆದ್ರೂ ನಮ್ಮಿಂದ ಯಾವತ್ತೂ ಆ ತಾಯಿಗೆ ಅವಮಾನ ಆಗ್ಬಾರ್ದು. ಆ ಥರ ನಾವು ನಡ್ಕೋಬಾರ್ದು ಮೇಡಮ್. ನೋಡಿ, ನಿಮಗೆ ಎಷ್ಟೇ ಕೋಪ ಇರಲಿ, ಯಾರ ಮೇಲೆ ಎಷ್ಟೇ ದ್ವೇಷ ಇರಲಿ, ಹೊಟ್ಟೆಗೆ ಮೋಸ ಮಾಡಬಾರ್ದಲ್ವಾ? ನೋಡಿ ಮೇಡಮ್, ಸುಮ್ಮನೆ ಹಠ ಮಾಡದೆ ಕೂತ್ಕೊಂಡು ಊಟ ಮಾಡಿ. ಮತ್ತೆ ನನಗೆ ಕೋಪ ಬಂದ್ರೆ ನಿಜವಾಗ್ಲೂ ಚೆನ್ನಾಗಿರಲ್ಲ, ಹೇಳ್ತಾ ಇದ್ದೀನಿ. ಏನ್ ಚೆನ್ನಾಗಿರಲ್ಲ? ಏನೋ ಮಾಡ್ತೀಯಾ? ನಾನ್ ತಿನ್ನಲ್ಲ. ನಿನ್ ಕೈಲಿ ಅದೇನ್ ಮಾಡಕ್ಕಾಗುತ್ತೋ ಮಾಡ್ಕೊ. ಮೇಡಮ್, ಬೇಡ ಮೇಡಮ್, ಪ್ಲೀಸ್ ಆ ಥರ ಎಲ್ಲ ಮಾತಾಡಬೇಡಿ. ದಯವಿಟ್ಟು ಊಟ ಮಾಡಿ, ಅರ್ಥ ಮಾಡ್ಕೊಂಡು ಊಟ ಮಾಡಿ ಮೇಡಮ್, ಪ್ಲೀಸ್. ಏ, ಈಗಾಗ್ಲೇ ನಾನು ಸಾಕಷ್ಟು ನೊಂದು ಬೆಂದ್ ಹೋಗಿದ್ದೀನಿ. ನನಗೀ ತರ ಹೆದರ್ಸೋದು, ಬೆದರ್ಸೋದು, ಬ್ಲ್ಯಾಕ್ ಮೇಲ್ ಮಾಡೋದು ಇದೆಲ್ಲ ಮಾಡಕ್ ಹೋಗ್ಬಿಡ. ನಾನ್ ಹೇಳಿದೀನಿ ತಾನೇ ನಿಂಗೆ. ಅವಳು ಯಾವಳು ಇದ್ದಾಳಲ್ಲ, ಫೋನ್ ಮಾಡು, ನನ್ನ ಕೊಂದ್ಬಿಡಕ್ ಹೇಳು ಒಂದೇ ಸಲ. ಆವಾಗ್ಲೇ ನಿನಗೂ ಅವಳಿಗೂ ಒಳ್ಳೇದು. ನನ್ನ ಇದೇ ತರ ಇಟ್ಕೊಂಡು ಊಟ ಹಾಕಿ ಬೆಳೆಸ್ತಿದ್ದೀರಿ ಅಂತ ಇಟ್ಕೋ. ಒಂದು ದಿನ ಪಡಬಾರ್ದು ಪಾಡು ಪಡ್ತೀರ ನೀವಿಬ್ರು. ದಯವಿಟ್ಟು ಬಿಟ್ಬಿಡಿ. ನನಗ್ ಊಟ ಬೇಡ ಅಂದ್ರೆ ದಯವಿಟ್ಟು ಕೇಳಿ ಮೇಡಮ್. ಸರಿ, ಅರ್ಥ ಮಾಡ್ಕೋ. ನನಗ್ ಹೊಟ್ಟೆ ಹಸುವಾಗ್ತಿರೋದು ನಿಜ, ತಲೆ ಸುತ್ತು ಬರ್ತಿರೋದು ನಿಜಾನೇ. ಆದ್ರೂ ತಿನ್ನಲ್ಲ. ಇವ್ರನ್ನ ಈ ಪರಿಸ್ಥಿತಿಯಲ್ಲಿ ನೋಡೋದಕ್ಕಾಗ್ತಾ ಇಲ್ವೇ? ಇವ್ರಿಗೆ ಹೇಗೆ ಅರ್ಥ ಮಾಡಿಸೋದು ನಾನು?